ಹಿಂದೂಗಳು ಜಾಗೃತರಾಗಿಲ್ಲ. ಹಿಂದೂಗಳು ಈಗ ಏನು SIT ರಚನೆ ಆಗಿದೆ, SITಯನ್ನು NIA ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಿಂದೂಗಳು ಸದಾಕಾಲ ಈ ದೇಶ ಹಿಂದೂ ಡಾಮಿನೇಟ್ ಆಗಿ ಸೆಕ್ಯುಲರ್ ದೇಶ, ಎಲ್ಲ ಧರ್ಮದ ಜನಗಳನ್ನ ಒಳಗೊಂಡಂಥ ವಿಭಿನ್ನವಾದಂಥ ವಿಶೇಷವಾದಂಥ ದೇಶ. ಈ ದೇಶದಲ್ಲಿ ಸಾಕಷ್ಟು ಜಾಗೃತರಾಗಿ ನಾವೆಲ್ಲರೂ ಸಹ ಬದುಕ್ತಾ ಇದ್ದೀವಿ. ಸನಾತನ ಧರ್ಮ ನಮ್ಮೆಲ್ಲರ ಹಕ್ಕು. ಅದನ್ನು BJPಯವರಿಂದ ಹೇಳ್ಕೊಳ್ಳೋಂಥದ್ದು, ಪಾಠ ಕಲಿಯುವಂಥದ್ದು ಬೇಕಿಲ್ಲ. ಮೊದಲನೇದಾಗಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಹಿಂದೂಗಳು ಮಣ್ಣು ತಿನ್ನಬೇಕು, ಗುಂಡಿಲೋ ಬೀಳಬೇಕು ಅಂತೇಳಿ, ಅದಕ್ಕೆ ಅವರು ಹಿಂದೂಗಳನ್ನ ಕ್ಷಮೆ ಕೇಳಬೇಕು ಮೊದಲಿಗೆ. ಕಾರಣ ಏನಂದರೆ, ಧರ್ಮಸ್ಥಳದ ವಿಚಾರವಾಗಿ ತಮಗೆ ಸಮಸ್ಯೆ ಏನಿದೆ, ತಮ್ಮ ನೋವೇನಿದೆ, ತಮ್ಮ ಹೋರಾಟ ಏನಿದೆ ಅದನ್ನು ಮಾಡಿ. ಅದು ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ನೀವು ಮಾತಾಡೋಂಥ ಬರದಲ್ಲಿ ಹಿಂದೂಗಳು ಗುಂಡಿಲಿ ಬೀಳಲಿ, ಹಿಂದೂಗಳು ಮಣ್ಣು ತಿನ್ನಲಿ ಅನ್ನೋಂಥದ್ದು ಕ್ಷಮ್ಯ ಅಪರಾಧ. ಅದಕ್ಕೆ ನೀವು ಕೂಡಲೇ ಕ್ಷಮೆ ಯಾಚನೆ ಮಾಡಬೇಕು. ಹಿಂದೂಗಳು ಕ್ಷಮೆ ಕೇಳಬೇಕು. ನೀವು ನಾವೆಲ್ಲ ಹಿಂದೂಗಳಾಗಿ ನಾವೆಲ್ಲ ಯಾಕೆ ಮಣ್ಣು ತಿನ್ನಬೇಕು, ನಾವೆಲ್ಲ ಯಾಕೆ ಗುಂಡಿಲಿ ಬೀಳಬೇಕು? ಅದು ನಿಮ್ಮ ಉದ್ದೇಶ ಸರಿ ಇದ್ರೆ, ನಿಮ್ಮ ಮೂಲ ಉದ್ದೇಶ ಸರಿ ಇದ್ರೆ, SIT ಪ್ರಾರಂಭ ಮಾಡಿ ದಿನಗಳಲ್ಲೇ ಧರ್ಮಸ್ಥಳದ ವಿಚಾರವಾಗಿ ನೀವು 1.5 ತಿಂಗಳಿಂದನೇ ಸಹ ಗುಂಡಿಯಾಗಿ ಪ್ರಾರಂಭ ಮಾಡಿದ್ರೆ ನೀವು ಹೋರಾಟ ಮಾಡಬೇಕಿತ್ತು. ಏನಕ್ಕೆ ಹಿಂಗೆಲ್ಲ ಗುಂಡಿಯಾಗಿತ್ತಾ ಇದ್ದೀರಿ, ಏನಕ್ಕೆ SIT ಫಾರ್ಮ್ ಮಾಡಿದ್ದೀರಿ ಅಂತೇಳಿ. ಆವತ್ತಿನ ದಿನಗಳಲ್ಲಿ ತಾವೆಲ್ಲರಲ್ಲೂ ಸಹ ತಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಹೆಣ ಸಿಗ್ಬೋದು, ಗುಂಡಿ ತೆಗೆದ್ರೆ ಇನ್ನೆಷ್ಟು ಹೆಣ ಸಿಗುತ್ತೆ ಅಂತೇಳಿ ಆತಂಕ ನಿಮ್ಮ BJPಗರಲ್ಲಿ ಮನೆ ಮಾಡಿತ್ತು. ಆದರೆ ಈಗ ಸಿಗದೇ ಇರೋದ್ರಿಂದ ವಿನಾಕಾರಣ ಧರ್ಮವನ್ನು ತರುವಂಥದ್ದು, ಧರ್ಮಸ್ಥಳದ ಹೆಸರನ್ನು ಪ್ರಸ್ತಾಪ ಮಾಡುವಂಥದ್ದು, ಕಾಂಗ್ರೆಸ್ ಸರ್ಕಾರನ ಮೇಲೆ ಗೂಬೆ ಕೂರಿಸುವಂಥದ್ದು, ಮತ್ತೆ ಎಲ್ಲ ಒಂದು ಕಡೆ ಧರ್ಮದ ಮಧ್ಯೆ ವಿಷ ಬೀಜನ ಬಿತ್ತಿ ಕಿಂಡುಗಟ್ಟದಲ್ಲೂ ಸಹ ಒಂದಷ್ಟು ಧರ್ಮದ ಕಲಹನ ಸೃಷ್ಟಿ ಮಾಡುವಂಥ ವಾತಾವರಣದಲ್ಲಿ ನೀವು ಮಾತನಾಡಿರ್ತೀರಿ. ಅದು ಅಕ್ಷಮ್ಯ ತಪ್ಪು, ಅಪರಾಧ ಅಂತೇಳಿ ನಾವು ಭಾವಿಸ್ತೀವಿ. ಈಗಾಗಲೇ ಧರ್ಮಸ್ಥಳ ನಮ್ಮೆಲ್ಲರ ಸನಾತನ ಧರ್ಮದ ಸಂಕೇತ, ನಮ್ಮೆಲ್ಲರ ಒಂದು ಅಸ್ಮಿತೆ ಧರ್ಮಸ್ಥಳದ ಬಗ್ಗೆ, ಧರ್ಮದ ಬಗ್ಗೆ ಯಾರೂ ಸಹ ಚಕಾರ ಎತ್ತಾ ಇಲ್ಲ. ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರೋಂಥ ಒಂದು ಏನಿದೆ ಆರೋಪಗಳು, ಎಲ್ಲೋ ಅಲ್ಲೊಂದಷ್ಟು ರೇಪ್ ಆಗಿದೆ, ಕಳಂಕ ಇದೆ, ಸಾಕಷ್ಟು ವರ್ಷಗಳಿಂದನೂ ಸಹ ಆ ಥರದ ಒಂದು ಆರೋಪಗಳು ಕೇಳಿ ಬರ್ತಾ ಇರೋದು. ಮತ್ತೆ ಕೋರ್ಟ್ ಇಂದನೂ ಸಹ ಯಾರೋ ಒಬ್ಬ ಅನಾಮಿಕ ಒಂದು ಬುರುಡೆನ್ ತಂದು ನನಗೆ ರಕ್ಷಣೆ ಬೇಕು, ಈ ತರ ಅಲ್ಲೆಲ್ಲ ಒಂದು ಘಟನೆಗಳು ನಡೆದಿದೆ, ಕೊಲೆಗಳು ನಡೆದಿದೆ ಅಂತೇಳಿ ಆರೋಪ ಮಾಡಿದಾಗ, ಇದು ಪ್ರಜಾಪ್ರಭುತ್ವ ದೇಶ, ಅದಕ್ಕೆ ಬೆಲೆ ಕೊಟ್ಟು ಕೋರ್ಟ್ ಅವ್ರಿಗೆ ರಕ್ಷಣೆ ಕೊಡಬೇಕು, ಮತ್ತೆ ಅವನ ಮನವಿನ ಪುರಸ್ಕರಿಸಬೇಕು ಅಂತೇಳಿ ಕೇಳಿಕೊಂಡಾಗ ಸರ್ಕಾರ, ಕಾಂಗ್ರೆಸ್ ಪಕ್ಷ ಏನಿತ್ತು ಅದನ್ನು ಜವಾಬ್ದಾರಿಯುತವಾಗಿ ಆ ಕೆಲಸ ಅಲ್ಲಿ ಶೋಧನೆ ಮಾಡುವಂಥದ್ದನ್ನ SIT ಫಾರ್ಮ್ ಮಾಡಿ ಮಾಡ್ತಾ ಇದೆ. ಆ ಕಳಂಕ ಏನಿದೆ ಅದನ್ನ ಹೆಚ್ಚು ಕಮ್ಮಿ ದೂರ ಆದಂತ ವಾತಾವರಣದಲ್ಲಿ ಬಂದು ನಿಂತಿದ್ವಿ. ಅದನ್ನೆಲ್ಲನೂ ಸಹ ಕಳಂಕನ ದೂರ ಮಾಡೋಂಥ ಕೆಲಸ ಮಾಡಿರೋಂಥದ್ದು ಯಾರು BJPಯವರು ಮಾಡಿದ್ದಾರೆ. ಕಳೆದ ಗೌರ್ಮೆಂಟ್ ಇದ್ದಾಗೆ ಸೌಜನ್ಯ, BJP ಸರ್ಕಾರ ಇದ್ದಾಗೆ ಸೌಜನ್ಯದು ರೇಪ್ ಆಗಿ ಆಕೆ ಮರ್ಡರ್ ಆಗಿದ್ದು. ಇದುವರೆಗೂ ಆಕೆ ಯಾರು ಮಾಡಿದ್ರು ಏನನ್ನಂತ ವಿಚಾರ BJPಗಳು ಮಾಡಲಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಈಗೇನಿದೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸೇರಿ SIT ಫಾರ್ಮ್ ಮಾಡಿ ಧರ್ಮಸ್ಥಳದಲ್ಲಿ ಆಗ್ತಾ ಇರೋಂಥ ವಿಚಾರಗಳ ಬಗ್ಗೆ ಒಂದು ತನಿಖೆನ ಮಾಡಿ, ಆ ಧರ್ಮಸ್ಥಳದಲ್ಲಿ ಏನಾದರೂ ಕೊಲೆಗಳು, ಆರೋಪಗಳಾಗಿದೆ, ತಪ್ಪಿತಸ್ಥಿದ್ರೆ ಹಿಡಿಯಂತದ್ದಾಗ್ತದೆ, ಇಲ್ಲ ಅಂದ್ರೆ ಏನು ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರಿಗೆ ಆ ಗೌರವ ಸಲ್ಲುತ್ತೆ ಅಂತೇಳಿ ನಮ್ಮ ಒಂದು ವಿಚಾರ. ಅದಕ್ಕೆ ಸಾಕಷ್ಟು ನಮ್ಗೆ ಕಣ್ಣು ಮುಂದೆನೇ ಇದೆ. ಅವರೆಲ್ಲ ಕೆಲಸ ಮಾಡ್ತಾ ಇರೋದು, ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇರೋಂಥದ್ದು ಅವೆಲ್ಲನೂ ಸಹ ಆಗ್ತಾ ಇದೆಯಲ್ಲ ಸರ್. ಅದೇ ಈಗ ತಮಿಳುನಾಡು ಮತ್ತು ಡೆಲ್ಲಿಯಲ್ಲಿ ಸಂಸದರು ಇದಕ್ಕೆ ಏನು ಕಾಂಗ್ರೆಸ್ನ ಸೆಂಥಿಲ್ ಅವರು ಸಹ ಇನ್ವಾಲ್ವ್ ಆಗಿರೋದ್ರಿಂದ ಇದು SITಗೆ ಬರಲ್ಲ. SIT ಅನ್ನೋದು ಸ್ಟೇಟ್ ಬಾಡಿಯಲ್ಲಿ ಕಮ್ಯುನಿಕೇಟ್ ಮಾಡುತ್ತೆ, ಅದಕ್ಕೆ NIA ಕೊಡಲಿ ಅಂತೇಳಿ ಆರೋಪ ಸರ್ ಅವರು. ನೋಡಿ, ಇಲ್ಲಿ ಭದ್ರವಾದಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರ ನೀಡುತ್ತಾ ಇರುವಂಥದ್ದು. ಈಗ ಪ್ರತಿಯೊಂದು ವಿಚಾರದಲ್ಲೂ ಸಹ ಉಳು ಕುಡುಕಂಥದ್ದು, ಕೊಂಕು ತೆಗಿಯುವಂಥದ್ದು, ಆರೋಪ ಮಾಡೋಂಥದ್ದು, ವಿಶೇಷವಾಗಿ ಈ ಥರ ಧರ್ಮದ ವಿಚಾರದಲ್ಲಿ ಧರ್ಮನೇ ಮುಂದಿಟ್ಕೊಂಡು ಕಂದಕನ ಸೃಷ್ಟಿ ಮಾಡಿ ಮತನ ಕ್ರೋಢೀಕರಿಸೋಂಥ ನಿಟ್ಟಿನಲ್ಲಿ BJPಗರು ನಿಸ್ಸೀಮರು. ಶಶಿಕುಮಾರ್ ಸೆಂಥಿಲ್ಗೆ ಧರ್ಮಸ್ಥಳಕ್ಕೆ ಏನು ಸಂಬಂಧ? ಈಗ ಕಳೆದ ಏನು ಪಹಲ್ಗಾಮ್ ಅಟ್ಯಾಕ್ ಆಯಿತು, ಅವತ್ತು ಸಾಕಷ್ಟು ಯುದ್ಧ ಮಾಡ್ತೀನಿ ಅಂತೇಳಿ ಪಾಕಿಸ್ತಾನ ಮೇಲೆ ಒಂದಷ್ಟು ಹೋಗಿ ಬಾಂಬ್ನ ಸುರಿಮಳೆ ಮಾಡಿ ಅವ್ರನ್ನೆಲ್ಲನೂ ಸಹ ನಾವು ಮಟ್ಟೆ ಹಾಕಿದ್ದೀವಿ, ಸಾಯಿಸ್ಬಿಟ್ಟಿದ್ದೀವಿ ಅಂತೆಲ್ಲನೂ ಸಹ ವೀರಾವೇಶದಿಂದ ಪ್ರಧಾನಮಂತ್ರಿಗಳು ಹೇಳ್ಕೊಂಡ್ರು. ಇದುವರೆಗೂ ಸಹ ಅಲ್ಲಿ ನಡೆದಂಥ
ದುರ್ಘಟನೆಗೆ ಅಲ್ಲಿ ಸತ್ತಂತ ಜನಕ್ಕೆ ಕೊಂದಂತ ಉಗ್ರಗಾಮಿಗಳನ್ನ ಅವ್ನು ಸದೆ ಬಡಿಯೋದಾಗ್ಲಿ ಅವ್ರು ಹಿಡಿಯೋಂಥ ಕೆಲಸ ಇದುವರೆಗೂ ಆಗಲಿಲ್ಲ. ಈ ಥರ ತಮ್ಮ ತಪ್ಪುಗಳನ್ನ ನೂರಷ್ಟು ಇಟ್ಕೊಂಡು ಬೇರೆ ಇಲ್ಲಿ ಏನೋ ಒಂದು ಧರ್ಮದ ವಿಚಾರದಲ್ಲಿ ಏನೋ ಆಗ್ಬಿಟ್ಟಿದೆ ಅಂತೇಳಿ ಜನಗಳಲ್ಲಿ ಒಂದು ಭಾವೋದ್ವೇಗ ಸೃಷ್ಟಿ ಮಾಡಿ ಅದನ್ನ ಮತವಾಗಿ ಕ್ರೋಢೀಕರಿಸ್ಕೊಳ್ಳೋಣ ಅಂತೇಳಿ ಏನೋ ಒಂದು ಬೇಳೆ ಕಾಳು ಬೇಯಿಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಶಶಿಕುಮಾರ್ ಸಂದಿಲ್ ಅವ್ರದ್ದು ಪಾತ್ರ ಇಲ್ಲ ಏನೋ ಕೇರಳ ಸರ್ಕಾರದ CPM ಪಕ್ಷದ ಅಲ್ಲಿನ ಮುಖಂಡರ ಬಗ್ಗೆ ಆರೋಪ ಮಾಡುವಂಥದ್ದು, ಈ ರೀತಿ ಆರೋಪಗಳು ಮಾಡುವಂಥದ್ದೇ ಅವ್ರ ಕರ್ತವ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾತಾಡೋದ್ರಲ್ಲಿ ಉರುಳಿಲ್ಲ.